ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಟೆಕ್ನೋ ಸುದೀಪ್. ಸ್ನೇಹಿತರೆ, ಇವತ್ತಿನ ವಿಷಯ ಏನಪ್ಪ ಅಂದರೆ ಗೃಹಲಕ್ಷ್ಮಿ. ಹೌದು ಸ್ನೇಹಿತರೆ, ಭಾಳಷ್ಟು ಜನ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಬಗ್ಗೆ ಕೇಳ್ತಾನೆ ಇದ್ರು. ಜೊತೆಗೆ 11ನೇ ಕಂತಿನ ಹಣ ಏನಿದೆ ಅದು ಬಿಡುಗಡೆ ಆಗಿದೆಯಾ, ಯಾವಾಗ ಬಿಡುಗಡೆ ಮಾಡ್ತಾರೆ, ಯಾವ ಡೇಟಲ್ಲಿ ಬಿಡುಗಡೆ ಮಾಡ್ತಾರೆ, ಮತ್ತು 10ನೇ ಕಂತಿನ ಹಣ ಏನಿದೆ ಇನ್ನೂ ಭಾಳಷ್ಟು ಜನಕ್ಕೆ ಬಂದಿಲ್ಲ. ಅವರು ಕೂಡ ಕೇಳ್ತಾನೆ ಇದ್ರು, ಸರ್ ನಮಗಿನ್ನೂ 10ನೇ ಕಂತಿನ ಹಣ ಬಂದಿಲ್ಲ, ಯಾವಾಗ ರಿಲೀಸ್ ಮಾಡ್ತಾರೆ. ಮತ್ತು ಪೆಂಡಿಂಗ್ ಹಣ ಕೂಡ ಇದೆ ಕೆಲವ್ರಿಗೆ, ಅಂದರೆ 6ನೇದು 7ನೇದು 8ನೇದು ಕೂಡ ಎಷ್ಟೋ ಜನಕ್ಕೆ ಇನ್ನೂ ಕೂಡ ಪೆಂಡಿಂಗ್ ಹಣ ಹಂಗೆ ಉಳಿದಿದೆ. ಹೌದು ಸ್ನೇಹಿತರೆ, ಈ ಎಲ್ಲದ್ರ ಬಗ್ಗೆನೂ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಇದೇ ಮೊದಲನೇ ಬಾರಿಗೆ ನೋಡ್ತಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಕೂಡ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಹೌದು ಸ್ನೇಹಿತರೆ, ಮೊದಲನೇದಾಗಿ ಪೆಂಡಿಂಗ್ ಹಣದ ಬಗ್ಗೆ ನೋಡೋದಾದರೆ, ಸ್ನೇಹಿತರೆ ಯಾರಿಗೆಲ್ಲ 8ನೇ ತಿಂಗಳದು 9ನೇ ತಿಂಗಳದು 10ನೇ ತಿಂಗಳದು ಪೆಂಡಿಂಗ್ ಇದೆ ಅವ್ರಿಗೂ ಕೂಡ ಇದೇ ತಿಂಗಳು 31ನೇ ತಾರೀಕಂದು ಏನಿದೆ ಹಣ ಏನಿದೆ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಎಲ್ರಿಗೂ ಕೂಡ ಜಮಾ ಮಾಡ್ತೀವಿ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಿದೆ ಅದು ತಿಳಿಸಿದೆ. ಹೌದು ಸ್ನೇಹಿತರೆ, ಇದೇ ತಿಂಗಳು 31ನೇ ತಾರೀಕಿನೊಳಗಡೆ ಎಲ್ರಿಗೂ ಕೂಡ, ಅಂದರೆ ಪೆಂಡಿಂಗ್ ಹಣ ಯಾರ್ಯಾರಿಗೆ ಇನ್ನೂ ಬಂದಿಲ್ಲ ಎಲ್ರಿಗೂ ಕೂಡ 31ನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಯೋಜನೆ ಹಣ ತಲುಪುತ್ತೆ. ಜೊತೆಗೆ ಸ್ನೇಹಿತರೆ, ಇನ್ನೂ ಕೂಡ ಯಾರಿಗೆಲ್ಲ 10ನೇ ಕಂತಿನ ಹಣ ಬ್ಯಾಲೆನ್ಸ್ ಇತ್ತು, ಅಂದರೆ ಈಗಾಗಲೇ 50% ಜನಕ್ಕೆ 10ನೇ ಕಂತಿಂದ ಹಾಕಿದ್ದಾರೆ, ಇನ್ನೂ 50% ಜನಕ್ಕೆ ಆಗಿರಲಿಲ್ಲ. ಹೌದು ಸ್ನೇಹಿತರೆ, ಅವ್ರಿಗೂ ಕೂಡ 10ನೇ ಕಂತಿನ ಹಣ ಏನಿದೆ ಇವತ್ತು, ಅಂದರೆ ಸೋಮವಾರ 13ನೇ ತಾರೀಕು, ಇವತ್ತು ಕೂಡ ಎಲ್ರಿಗೂ ಕೂಡ 10ನೇ ತಾರೀಕಿನ ಕಂತೇನಿದೆ ಎಲ್ರಿಗೂ ಕೂಡ ಅವ್ರಿಗೆ ಜಮಾ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇದು ಕೂಡ ಅಷ್ಟೇ 31ನೇ ತಾರೀಕಿನೊಳಗಡೆ, ಇದೇ ತಿಂಗಳು 31ನೇ ತಾರೀಕಿನೊಳಗಡೆ ಯಾವಾಗ ಬೇಕಾದ್ರೂ ನಿಮ್ಮ ಖಾತೆಗೆ 2,000 ರೂಪಾಯಿ ಹಣ ಜಮಾ ಆಗ್ಬೋದು ಸ್ನೇಹಿತರೆ, ಚೆಕ್ ಮಾಡ್ಕೊಳ್ಳಿ. ಹೌದು ಸ್ನೇಹಿತರೆ, ಭಾಳಷ್ಟು ಜನ ಯಾರ್ಯಾರು 10ನೇ ಕಂತಿನ ಹಣ ಪಡ್ಕೊಂಡಿದ್ರಿ ಅವರು 11ನೇ ಕಂತಿನ ಹಣ ಬಗ್ಗೆ ಕೇಳ್ತಾ ಇದ್ರು. ಹೌದು ಸ್ನೇಹಿತರೆ, 11ನೇ ಕಂತಿನ ಹಣ ಇನ್ನೂ ಕೂಡ ಎಲ್ಲೂ ರಿಲೀಸ್ ಆಗಿಲ್ಲ. ಎಲ್ಲರೂ ಫೇಕ್ ನ್ಯೂಸ್ ಬಂದಿತ್ತು ಅಂದರೆ ಅದು ಸುಳ್ಳು. ಇನ್ನೂ ಕೂಡ ಯಾರಿಗೂ 10ನೇ ಕಂತಿಂದ ಅಮೌಂಟು ಏನಿದೆ ಅದು ಮಾತ್ರ ಇನ್ನೂ ಹೋಗ್ತಿರೋದು. 11ನೇ ಕಂತಿದ್ದು ಇನ್ನೂ ಯಾರಿಗೂ ರಿಲೀಸ್ ಆಗಿಲ್ಲ. 11ನೇ ಕಂತಿನ ಏನಿದೆ ನೆಕ್ಸ್ಟ್ ತಿಂಗಳು 4ನೇ ತಾರೀಕಿಂದ ರಿಲೀಸ್ ಮಾಡೋ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅದ್ರ ಜೊತೆಗೆ ಯಾರಿಗೆ ಮೊದಲು ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಬರುತ್ತೆ ಅಪ್ಪ ಅನ್ನೋದಾದರೆ, ಸ್ನೇಹಿತರೆ ಈಗಾಗಲೇ ಯಾರಿಗೆ ರೆಗ್ಯುಲರ್ ಆಗಿ ಹಣ ಬರ್ತಾ ಇತ್ತು, ಅಂದರೆ 1ನೇ ಕಂತಿನಿಂದ 10ನೇ ಕಂತಿನವರೆಗೂ ಯಾರಿಗೆಲ್ಲ ಕಂಟಿನ್ಯೂಸ್ ಆಗಿ ಒಂದು ಗ್ಯಾಪ್ ಇಲ್ದಂಗೆ ಯಾರಿಗೆಲ್ಲ 10 ಕಂತು ಕೂಡ ಎಲ್ಲರಿಗೂ ಬಂದಿದೆ ಅಂಥವ್ರಿಗೆ ಮಾತ್ರ ಫಸ್ಟು ರೆಗ್ಯುಲರ್ ಆಗಿ ಬರೋರಿಗೆ 11ನೇ ಕಂತನ್ನ ಫಸ್ಟ್ ಹಾಕ್ತಾರೆ ಸ್ನೇಹಿತರೆ. ನಂತರ ನೆಕ್ಸ್ಟ್ ಇನ್ನು ಯಾರಿಗೆ ಗ್ಯಾಪ್ ಕೊಡ್ಕೊಂಬರ್ತಿತ್ತೋ ಅವ್ರಿಗೆ ಹಾಕ್ತಾರೆ ಸ್ನೇಹಿತರೆ. ಇದ್ರ ಬಗ್ಗೆ ಅವರು ಕಂಪ್ಲೀಟಾಗಿ ಲೀಸ್ಟ್ ಮಾಡ್ಕೊಂಡಿದ್ದಾರೆ. ಆ ಲೀಸ್ಟ್ ವೈಸೇ ಅವರು ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಏನಿದೆ ಅದನ್ನು ಜಮಾ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, 11ನೇ ಕಂತಿದ್ದು ನೆಕ್ಸ್ಟ್ ತಿಂಗಳು 4ನೇ ತಿಂಗಳ ಮೇಲೆ ಎಲ್ರಿಗೂ ಕೂಡ ಜಮಾ ಮಾಡೋದು, ಅಲ್ಲಿವರೆಗೂ ಯಾರಿಗೂ ಕೂಡ ಹಾಕಲ್ಲ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.